ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ವಾಯುಪಡೆಯಲ್ಲಿರುವಂಥ ಅಗ್ನಿಪಥ್ ಯೋಜನೆ ಅಡಿಯಲ್ಲಿ ಅಗ್ನಿವೀರ್ ವಾಯು ಅಂದರೆ ಯುದ್ಧೇತರ ನೇಮಕಾತಿ ಏನಿದೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಏನಿದೆ ಅದನ್ನು ಕ್ಲಿಕ್ ಮಾಡಿ. ಅದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ, ಅಗ್ನಿಪಥ್ ಯೋಜನೆಯಡಿ ಅಗ್ನಿವೀರ್ ವಾಯು ಏನಿದೆ ಹುದ್ದೆ ಪ್ರವೇಶ 1/2027 ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳಿಗಾಗಿ ಸಿದ್ಧಪಡಿಸಲಾಗಿದೆ ಅಂತ ಹೇಳಿದ್ದಾರೆ. ಈ ನೋಟಿಫಿಕೇಷನ್ ಏನಿದೆ ಇದರಲ್ಲಿ ಈ ಕೆಳಗಿನ ವಿಷಯಗಳ ವಿವರಗಳಿವೆ. ಅರ್ಹತಾ ಮಾನದಂಡಗಳಿರ್ಬೋದು, ಹುದ್ದೆಯ ವಿವರ, ಅರ್ಜಿ ಸಲ್ಲಿಸುವ ವಿಧಾನ, ಸೇವೆಯ ನಿಯಮಗಳು ಮತ್ತು ಷರತ್ತುಗಳು, ಆಯ್ಕೆ ಪ್ರಕ್ರಿಯೆಯ ಹಂತಗಳು. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಈ ಮಾಹಿತಿ ಪುಸ್ತಿಕೆ ಏನಿದೆ ಇದನ್ನು ಸಂಪೂರ್ಣವಾಗಿ ಓದಿ ತಿಳಿದುಕೊಳ್ಳಬೇಕು. ಅರ್ಜಿ ನಮೂನೆ ಹಾಗೂ ಅದನ್ನು ಭರ್ತಿ ಮಾಡುವ ವಿವರವಾದ ಸೂಚನೆಗಳು ಅಧಿಕೃತ ವೆಬ್ಸೈಟ್ನಲ್ಲಿ ಲಭ್ಯವಿದೆ ಅಂತ ಹೇಳಿದ್ದಾರೆ. ಇನ್ನು ಅಷ್ಟೇ ಅಲ್ಲ, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 17 ಆಗಸ್ಟ್ 2026. ಆಗಸ್ಟ್ 17ನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ಬೇಗ. ಇನ್ನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಅರ್ಹತಾ ಮಾನದಂಡಗಳು ಇಲ್ಲಿ ವಯಸ್ಸು ಕೊಟ್ಟಿದ್ದಾರೆ. ಜನ್ಮ ದಿನಾಂಕದ ಮಿತಿ 1 ಜನವರಿ 2005ರಿಂದ 1 ಜುಲೈ 2009 ಏನಿದೆ ಈ 2 ದಿನಾಂಕಗಳನ್ನು ಒಳಗೊಂಡಂತೆ ಅದರೊಳಗಡೆ ಜನಿಸಿರಬೇಕು ಅಭ್ಯರ್ಥಿಗಳು. ಇನ್ನು ಅಂಥ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರು ಅಂತ ಹೇಳಿದ್ದಾರೆ. ಇನ್ನು ಗರಿಷ್ಠ ವಯೋಮಿತಿ ನೋಡೋದಾದರೆ ಆಯ್ಕೆ ಪ್ರಕ್ರಿಯೆ ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಅಭ್ಯರ್ಥಿಯು ನಾಮನಿರ್ದೇಶನ ದಿನಾಂಕದಂದು ಗರಿಷ್ಠ ವಯಸ್ಸು 22 ವರ್ಷಗಳನ್ನು ಮೀರಿರಬಾರ್ದು. ಇನ್ನು ವೈವಾಹಿಕ ಸ್ಥಿತಿ ನೋಡೋದಾದರೆ ಅವಿವಾಹಿತ ಪುರುಷ ಅಭ್ಯರ್ಥಿಗಳು ಮಾತ್ರ ಈ ಅಗ್ನಿವೀರ್ ವಾಯು ಯುದ್ಧೇತರ ಹುದ್ದೆ ಏನಿದೆ ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತಾರೆ. ಆಯ್ಕೆಯಾದ ಅಭ್ಯರ್ಥಿಗಳು 4 ವರ್ಷಗಳ ಸೇವಾವಧಿಯಲ್ಲಿ ವಿವಾಹ ಆಗುವುದಿಲ್ಲ ಅಂತ ಹೇಳಿ ಸ್ವಯಂ ಘೋಷಣಾ ಪತ್ರ ಏನಿದೆ ಅದನ್ನು ನೀಡಬೇಕಾಗುತ್ತೆ. ಇನ್ನು ಟ್ರೈನಿಂಗ್ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಚಟುವಟಿಕೆಗಳು, ಪ್ರಾಯೋಗಿಕ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳು ಒಳಗೊಂಡಂತೆ 4 ವರ್ಷದ ನಿಗದಿತ ಸೇವಾ ಅವಧಿಯನ್ನು ಗಮನದಲ್ಲಿಟ್ಟುಕೊಂಡು ಈ ಅವಧಿಯಲ್ಲಿ ವಿವಾಹವಾಗುವ ಅಭ್ಯರ್ಥಿಗಳನ್ನು ಸೇವೆಯಿಂದ ವಜಾಗೊಳಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. ಮುಂದೆ ನಿಯಮಿತ ಭಾರತೀಯ ವಾಯುಪಡೆ ಏನಿದೆ ಹುದ್ದೆಗೆ ಆಯ್ಕೆ ವೇಳೆ ಸಹ ಅವಿವಾಹಿತ ಅಭ್ಯರ್ಥಿಗಳನ್ನೇ ಪರಿಗಣಿಸಲಾಗುತ್ತೆ. ಹಾಗಾಗಿ ಸೇರ್ಪಡೆ ಸಮಯದಲ್ಲಿ ಮೇಲಿನ ಷರತ್ತುಗಳನ್ನು ಒಪ್ಪಿಕೊಂಡಿರುವ ಸ್ವಯಂ ಘೋಷಣಾ ಪತ್ರಕ್ಕೆ ಸಹಿ ಮಾಡಬೇಕು. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ನೋಂದಣಿ ದಿನಾಂಕದೊಳಗಡೆ ಕೇಂದ್ರ, ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಿಂದ ಮಾನ್ಯತೆ ಪಡೆದ ಶಿಕ್ಷಣ ಮಂಡಳಿಯಿಂದ SSLC ಮೆಟ್ರಿಕ್ಯುಲೇಷನ್ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಇನ್ನು ಕಡ್ಡಾಯ ವೈದ್ಯಕೀಯ ಮಾನದಂಡಗಳ ಬಗ್ಗೆ ನೋಡೋದಾದರೆ ಹೈಟು 5.1 ಎತ್ತರ ಇರಬೇಕು. ಕನಿಷ್ಠ ಸ್ವೀಕಾರಾರ್ಹ ಎತ್ತರ 152 ಸೆಂಟಿಮೀಟರ್ ಇರಬೇಕು. ಇನ್ನು ಎದೆ ಸುತ್ತಳತೆ ಇದರ ಬಗ್ಗೆ ಹೇಳಿದರೆ ಎದೆ ವಿಸ್ತರಣೆ ಕನಿಷ್ಠ ವ್ಯಾಪ್ತಿ 5 ಸೆಂಟಿಮೀಟರ್ ಇರಬೇಕು. ವೆಯ್ಟು ಭಾರತೀಯ ವಾಯುಪಡೆಯ ನಿಯಮಾನುಸಾರ ಎತ್ತರ ಮತ್ತು ವಯಸ್ಸಿಗೆ ಅನುಗುಣವಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಸಾಮಾನ್ಯ ಆರೋಗ್ಯದ ಬಗ್ಗೆ ನೋಡೋದಾದರೆ ಜನರಲ್ ಹೆಲ್ತ್, ಅಭ್ಯರ್ಥಿಯು ಭಾರತೀಯ ವಾಯುಪಡೆಯ ವೈದ್ಯಕೀಯ ಮಾನದಂಡಗಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗಬೇಕು. ಯಾವುದೇ ಅಂಗದ ನಷ್ಟವಿಲ್ಲದೆ ದೇಹದ ರಚನೆ ಹಾಗೂ ಅಂಗಾಂಗಗಳ ಕಾರ್ಯ ಸಾಮಾನ್ಯವಾಗಿರಬೇಕು. ಸಕ್ರಿಯ ಅಥವಾ ಸುಪ್ತ ತೀವ್ರ ಅಥವಾ ದೀರ್ಘಕಾಲೀನ ಯಾವುದೇ ವೈದ್ಯಕೀಯ ಅಥವಾ ಶಸ್ತ್ರಚಿಕಿತ್ಸೆ ಸಂಬಂಧಿತ ಅಸ್ವಸ್ಥತೆ, ಸಾಂಕ್ರಾಮಿಕ ರೋಗ, ಸೋಂಕು ಅಥವಾ ಚರ್ಮದ ಕಾಯಿಲೆ ಇರಬಾರದು. ಅಭ್ಯರ್ಥಿಯು ಜಗತ್ತಿನ ಯಾವುದೇ ಭಾಗದಲ್ಲಿ ಯಾವುದೇ ಹವಾಮಾನ ಹಾಗೂ ಭೂಪ್ರದೇಶದಲ್ಲಿ ಕರ್ತವ್ಯ ನಿರ್ವಹಿಸಲು ದೈಹಿಕ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಯೋಗ್ಯ ಅಂದರೆ ಫಿಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಬಳಕೆ ಮಾಡಿರುವ ಅಭ್ಯರ್ಥಿಗಳು ಭಾರತೀಯ ವಾಯುಪಡೆ ಹಾಗೂ ಅಗ್ನಿವೀರ್ ವಾಯು ನೇಮಕಾತಿಗೆ ಅನರ್ಹರು. ಸೇರ್ಪಡೆಯಾದ ನಂತರ ಇಂತಹ ಕೃತ್ಯಗಳಲ್ಲಿ ತೊಡಗಿರುವುದು ಕಂಡುಬಂದರೆ ಶಿಸ್ತು ಕ್ರಮ ಜರುಗಿಸಲಾಗುತ್ತದೆ ಹಾಗೂ ಸೇವೆಯಿಂದ ವಜಾಗೊಳಿಸಬಹುದು ಅಂತ ಹೇಳಿದ್ದಾರೆ. ಇನ್ನು ದೇಹದ ಮೇಲಿನ ಶಾಶ್ವತ ಟ್ಯಾಟೂ, ದೇಹದ ಮೇಲೆ ಶಾಶ್ವತವಾದ ಟ್ಯಾಟೂಗಳನ್ನು ಸಾಮಾನ್ಯವಾಗಿ ಅನುಮತಿಸಲಾಗುವುದಿಲ್ಲ. ಆದರೆ ಕೆಳಗಿನ ಸಂದರ್ಭದಲ್ಲಿ ಮಾತ್ರ ಪರಿಗಣಿಸಲಾಗುತ್ತದೆ. ಅಂದರೆ ಮುಂಗೈಯ ಒಳಭಾಗದಲ್ಲಿ ಅಂದರೆ ಮೊಣಕೈಯಿಂದ ಮಣಿಕಟ್ಟಿನವರೆಗೆ, ಕೈಯ ಹಿಂಭಾಗದಲ್ಲಿ. ಇನ್ನು ಆದಿವಾಸಿ ಸಮುದಾಯಗಳ ಸಂಪ್ರದಾಯದಂತೆ ಮಾಡಿಸಿಕೊಂಡಿರುವ ಟ್ಯಾಟೂ ಅಶ್ಲೀಲ, ಅವಮಾನಕಾರಿ, ಅಸಭ್ಯ, ಲಿಂಗಭೇದ, ಜಾತಿ ದ್ವೇಷ ಅಥವಾ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡುವ ಟ್ಯಾಟೂಗಳನ್ನು ದೇಹದ ಯಾವುದೇ ಭಾಗದಲ್ಲಿದ್ದರೂ ಅನುಮತಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಹಾಗೆಯೇ ಟ್ಯಾಟೂ ಸ್ವೀಕಾರಾರ್ಹವೇ ಅಥವಾ ಇಲ್ಲವೇ ಎಂಬ ಅಂತಿಮ ತೀರ್ಮಾನವನ್ನು ಆಯ್ಕೆ ಕೇಂದ್ರ ಅಂದರೆ ಸೆಲೆಕ್ಷನ್ ಸೆಂಟರ್ ಏನಿದೆ ಅವರೇ ಕೈಗೊಳ್ತಾರೆ. ಶಾಶ್ವತ ಟ್ಯಾಟೂ ಹೊಂದಿರುವ ಅಭ್ಯರ್ಥಿಗಳು ಪರೀಕ್ಷೆಯ 2ನೇ ಹಂತದಲ್ಲಿ ಟ್ಯಾಟೂದ ಗಾತ್ರ ಮತ್ತು ಪ್ರಕಾರದ ವಿವರಗಳೊಂದಿಗೆ 2 ಪೋಸ್ಟ್ ಕಾರ್ಡ್ ಗಾತ್ರದ ಅಂದರೆ ಹತ್ತಿರ ಮತ್ತು ದೂರದಿಂದ ತೆಗೆದ ಫೋಟೋ ಏನಿದೆ ಅದನ್ನು ಸಲ್ಲಿಸಬೇಕಾಗತ್ತೆ.
ಇನ್ನು ಜಾಬ್ ಪ್ರೊಫೈಲ್ ನೋಡೋದಾದರೆ ಕೆಲಸದ ವಿವರ. ಅಗ್ನಿವೀರ್ ವಾಯು ಆಗಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಂಘಟನೆಯ ಅಗತ್ಯತೆಗೆ ಅನುಗುಣವಾಗಿ ನಿಗದಿಪಡಿಸಲಾದ ಕರ್ತವ್ಯಗಳ ಜೊತೆಗೆ ಅಗತ್ಯವಿದ್ದಾಗ ಹೌಸ್ ಕೀಪಿಂಗ್ ಅಥವಾ ಆತಿಥ್ಯ ಸೇವೆ ಅಂದರೆ ಹಾಸ್ಪಿಟಾಲಿಟಿ ಸಂಬಂಧಿತ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಬಹುದು. ಹಾಸ್ಪಿಟಾಲಿಟಿ ವಿಭಾಗ ನೋಡೋದಾದರೆ ಈ ವಿಭಾಗದಲ್ಲಿ ಅಭ್ಯರ್ಥಿಗಳು ಕೆಳಗಿನ ಕೆಲಸಗಳನ್ನು ನಿರ್ವಹಿಸಬೇಕಾಗುತ್ತದೆ. ಅಂದರೆ ಅಡುಗೆ ಮಾಡುವುದು, ಅಡುಗೆ ಮನೆ ನಿರ್ವಹಣೆ, ಪಾತ್ರೆಗಳನ್ನು ಸಿದ್ಧಪಡಿಸಿ ಬಡಿಸುವುದು, ಅಡುಗೆ ಮನೆಯನ್ನು ಸ್ವಚ್ಛ ಹಾಗೂ ವ್ಯವಸ್ಥಿತವಾಗಿ ಇಡುವುದು, ಆಹಾರ ಮತ್ತು ಇತರ ವಸ್ತುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸುವುದು, ಕ್ರ್ಯಾಕರಿ, ಕಟ್ಲರಿ, ಫ್ರಿಡ್ಜ್ ಮುಂತಾದವುಗಳನ್ನು ನಿರ್ವಹಿಸುವುದು, ಮೇಜು ಮತ್ತು ಕುರ್ಚಿಗಳನ್ನು ಜೋಡಿಸುವುದು, ಆಹಾರ ಮತ್ತು ನೀರನ್ನು ಬಡಿಸುವುದು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ಅಭ್ಯರ್ಥಿಗಳು ಅಗ್ನಿವೀರ್ ವಾಯು ನಾನ್ ಕಂಬಾಟೆಂಟ್ ವಿಭಾಗದ ಅಪ್ಲಿಕೇಶನ್ ಫಾರ್ಮ್ ವಿಭಾಗದಲ್ಲಿರುವ ಖಾಲಿ ಅರ್ಜಿ ನಮೂನೆಯನ್ನು ಹಾಗೂ ಅಗತ್ಯ ಪ್ರಮಾಣ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು. ಅರ್ಜಿಯನ್ನು ಸರಿಯಾಗಿ ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಲಗತ್ತಿಸಿ ಉದ್ಯೋಗ ಪ್ರಕಟಣೆಯಲ್ಲಿ ಸೂಚಿಸಿರುವ ಕೊನೆಯ ದಿನಾಂಕದೊಳಗಡೆ ಸಾಮಾನ್ಯ ಅಂಚೆ ಅಂದರೆ ನಾರ್ಮಲ್ ಪೋಸ್ಟ್ ಅಥವಾ ಡ್ರಾಫ್ಟ್ ಬಾಕ್ಸ್ ಏನಿದೆ ಮೂಲಕ ಸೂಚಿಸಿರುವ ಯಾವುದೇ ಒಂದು ವಿಳಾಸಕ್ಕೆ ಸಲ್ಲಿಸಬೇಕಾಗುತ್ತೆ. ಅಂದರೆ ಇದು ಆನ್ಲೈನ್ ಅಪ್ಲಿಕೇಶನ್ ಅಲ್ಲ, ಆಫ್ಲೈನ್ ಅಪ್ಲಿಕೇಶನ್. ನೀವು ಅದರಲ್ಲೇ ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದ್ದಾರೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗತ್ತೆ. ಎಲ್ಲ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಬೇಕು. ನಿಗದಿತ ನಮೂನೆಯಲ್ಲದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಕೊನೆಯ ದಿನಾಂಕದ ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳ ಅರ್ಜಿಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗುತ್ತದೆ. ಅಪೂರ್ಣ ಮಾಹಿತಿ ಅಥವಾ ದಾಖಲೆಗಳಿಲ್ಲದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತದೆ. ಅರ್ಜಿಯನ್ನು ಅಧಿಸೂಚನೆಯಲ್ಲಿ ನೀಡಲಾಗಿರೋ ಯಾವುದೇ ಒಂದು ವಿಳಾಸಕ್ಕೆ ಕಳಿಸಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ಎಲ್ಲ ಕೊಟ್ಟಿದ್ದಾರೆ, ಯಾವ್ಯಾವ ವಿಭಾಗ ನೀವೆಲ್ಲಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರೋ ಅಲ್ಲಿಗೆ ನೀವು ಆ ಅಡ್ರೆಸ್ ಇಲ್ಲಿ ಕೊಟ್ಟಿದ್ದಾರೆ. ಆ ಅಡ್ರೆಸ್ಸಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ನೀವು ಅರ್ಜಿ ಕಳಿಸ್ಬೇಕಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ 2 ಅಡ್ರೆಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಬೆಂಗಳೂರು ಕಮಾಂಡೆಂಟ್ ASTE ಏರ್ಫೋರ್ಸ್ ಯಮಲೂರು ಪೋಸ್ಟು, ವಿಂಡ್ ಟನರ್ ರಸ್ತೆ ಬೆಂಗಳೂರು ಕರ್ನಾಟಕ ಇಲ್ಲಿ ಕೊಟ್ಟಿದ್ದಾರೆ. ಮುಖ್ಯ ಗಾರ್ಡ್ ರೂಮು ASTE ಏರ್ಫೋರ್ಸ್ ಯಮಲೂರು ಪೋಸ್ಟು, ವಿಂಡ್ ಟನಲ್ ರಸ್ತೆ ಬೆಂಗಳೂರು. ಇದಿಲ್ಲಿ ಹೌಸ್ ಕೀಪಿಂಗ್ ಇದೆ, ಇನ್ನು ಹಾಸ್ಪಿಟಾಲಿಟಿ ಅದು ಕೂಡ ಇದೆ. ಇನ್ನು 2ನೇ ಅಡ್ರೆಸ್ ಬೆಂಗಳೂರು ಕಮಾಂಡೆಂಟ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಏರ್ಫೋರ್ಸು ಕೆಂಪಾಪುರ PO ಯಮಲೂರು ಬೆಂಗಳೂರು ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಹಾಗೆ ಹಾಸ್ಪಿಟಾಲಿಟಿ ಕೂಡ ಇದೆ, ಹೌಸ್ ಕೀಪಿಂಗ್ ಇದು ಇದೆ. ಅದೆರಡಕ್ಕೂ ಕೂಡ ನೀವು ಈ ಅಡ್ರೆಸ್ಸಿಗೆ ಅರ್ಜಿ ಸಲ್ಲಿಸ್ಬೋದು. ಬೇರೆ ಬೇರೆ ಕೊಟ್ಟಿದ್ದಾರೆ ನಮ್ಮ ದೇಶದ ಬೇರೆ ಬೇರೆ ಭಾಗದಲ್ಲಿ. ನೀವು ಬೇರೆ ಭಾಗಕ್ಕೆ ಏನಾದರೂ ಅರ್ಜಿ ಸಲ್ಲಿಸಬೇಕು ಅಂತಿದ್ರೆ ಅಡ್ರೆಸ್ ಇಲ್ಲೇ ಕೊಟ್ಟಿದ್ದಾರೆ, ಚೆಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕಿ. ಇನ್ನು ಅರ್ಜಿಯೊಂದಿಗೆ ಕೆಳಗಿನ ದಾಖಲೆಗಳನ್ನು ಕಡ್ಡಾಯವಾಗಿ ಲಗತ್ತಿಸಬೇಕಾಗತ್ತೆ. ದಾಖಲೆಗಳಿಲ್ಲದೆ ಬಂದ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ ಅಂತ ತಿಳಿಸಿದ್ದಾರೆ. 10ನೇ ತರಗತಿಯ ಅಥವಾ ಮೆಟ್ರಿಕ್ಯುಲೇಷನ್ ಅಂಕಪಟ್ಟಿ ಮತ್ತು 10ನೇ ತರಗತಿ ಉತ್ತೀರ್ಣ ಪ್ರಮಾಣ ಪತ್ರ ಸಲ್ಲಿಸಬೇಕು. ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಅಂದರೆ ಕಲರ್ಡ್ ಫೋಟೋ ಅರ್ಜಿಯನ್ನು ಸ್ವೀಕರಿಸುವ ಕೊನೆಯ ದಿನಾಂಕಕ್ಕೆ 6 ತಿಂಗಳಿಗಿಂತ ಹಳೆಯದಾಗಿರಬಾರ್ದು. ಫೋಟೋವನ್ನು ತಿಳಿ ಬಣ್ಣದ ಹಿನ್ನೆಲೆಯೊಂದಿಗೆ ಅಂದರೆ ಬ್ಯಾಕ್ಗ್ರೌಂಡು, ತಲೆ ಮೇಲೆ ಯಾವುದೇ ಟೋಪಿ ಇಲ್ಲದೆ ಮುಂಭಾಗದಿಂದ ತೆಗೆದಿರಬೇಕು. ಇನ್ನು ಫೋಟೋದಲ್ಲಿ ಅಭ್ಯರ್ಥಿಯು ತನ್ನ ಎದೆಯ ಮುಂದೆ ಕಪ್ಪು ಬಣ್ಣದ ಸ್ಲೇಟ್ ಹಿಡಿದಿರಬೇಕು. ಆ ಸ್ಲೇಟ್ ಮೇಲೆ ಅಭ್ಯರ್ಥಿಯ ಹೆಸರು ಮತ್ತು ಫೋಟೋ ತೆಗೆದ ದಿನಾಂಕವನ್ನು ಬಿಳಿ ಚಾಕುವಿನಿಂದ ದೊಡ್ಡ ಅಕ್ಷರದಲ್ಲಿ ಸ್ಪಷ್ಟವಾಗಿ ಬರೆಯಬೇಕು. ನೋಂದಣಿ ಸಮಯದಲ್ಲಿ ಸಲ್ಲಿಸಲು ಇದೇ ಫೋಟೋದ 2 ಪ್ರತಿಗಳನ್ನು ಅಭ್ಯರ್ಥಿಯು ತನ್ನ ಬಳಿ ಉಳಿಸಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಇನ್ನು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಅಭ್ಯರ್ಥಿಗಳಿಗೆ ಪೋಷಕರು ಕಾನೂನುಬದ್ಧ ಪಾಲಕರ ಸಮ್ಮತಿ ಪತ್ರ ಕಡ್ಡಾಯವಾಗಿರುತ್ತದೆ. ಅಭ್ಯರ್ಥಿಯು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಸಮ್ಮತಿ ಪತ್ರಕ್ಕೆ ಅಭ್ಯರ್ಥಿಯೇ ಸಹಿ ಮಾಡಬೇಕು. ಇನ್ನು ಅರ್ಜಿಯೊಂದಿಗೆ ₹10 ಅಂಚೆ ಚೀಟಿ ಅಂಟಿಸಿರುವಂಥ ಸ್ವಂತ ವಿಳಾಸದ ಲಕೋಟೆ ಅಂದರೆ ಸೆಲ್ಫ್ ಅಡ್ರೆಸ್ಡ್ ಎನ್ವಲಪ್ ಏನಿದೆ ಅದನ್ನು ಕಡ್ಡಾಯವಾಗಿ ಲಗತ್ತಿಸಬೇಕಾಗತ್ತೆ. ಅಂದರೆ ತಿಳ್ಕೊಳ್ಳಿ, ₹10 ಪೋಸ್ಟ್ ಸ್ಟ್ಯಾಂಪ್ ಏನಿದೆ ಅದನ್ನು ಲಗತ್ತಿಸಬೇಕು. ಇನ್ನು ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳನ್ನು ಭಾರತೀಯ ವಾಯುಪಡೆ ಕಾಯ್ದೆ 1950ರ ಅಡಿಯಲ್ಲಿ 4 ವರ್ಷಗಳ ಅವಧಿಗೆ ಭಾರತೀಯ ವಾಯುಪಡೆಯಲ್ಲಿ ನೇಮಕ ಮಾಡಲಾಗುತ್ತದೆ. ಅಗ್ನಿವೀರ್ ವಾಯು ಯುದ್ಧೇತರ ಏನಿದೆ ಆ ಹುದ್ದೆಯು ಭಾರತೀಯ ವಾಯುಪಡೆಯಲ್ಲಿರುವ ಇತರ ಹುದ್ದೆಗಳಿಗಿಂತ ವಿಭಿನ್ನವಾದ ಪ್ರತ್ಯೇಕ ಶ್ರೇಣಿಯಾಗಿರುತ್ತದೆ. 4 ವರ್ಷಗಳ ಸೇವಾ ಅವಧಿ ಪೂರ್ಣಗೊಂಡ ನಂತರ ಅವರನ್ನು ಮುಂದುವರಿಸಿ ಸೇವೆಯಲ್ಲಿ ಇರಿಸಿಕೊಳ್ಳುವ ಯಾವುದೇ ಕಡ್ಡಾಯ ಭಾರತೀಯ ವಾಯುಪಡೆಗೆ ಇರುವುದಿಲ್ಲ. ಇನ್ನು 4 ವರ್ಷಗಳ ಸೇವೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ ಭಾರತೀಯ ವಾಯುಪಡೆಯ ಅಗತ್ಯತೆಗಳು ಹಾಗೂ ಜಾರಿಯಲ್ಲಿರುವ ನೀತಿಗಳ ಆಧಾರದ ಮೇಲೆ ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳಿಗೆ ಭಾರತೀಯ ವಾಯುಪಡೆಯಲ್ಲಿ NCE ಹುದ್ದೆಗೆ ಶಾಶ್ವತ ನೇಮಕಾತಿಗಾಗಿ ಅರ್ಜಿ ಸಲ್ಲಿಸುವ ಅವಕಾಶವನ್ನು ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಅರ್ಜಿಗಳನ್ನು ಕೇಂದ್ರೀಕೃತ ರೀತಿಯಲ್ಲಿ 4 ವರ್ಷಗಳ ಸೇವಾ ಅವಧಿಯಲ್ಲಿನ ಕಾರ್ಯಕ್ಷಮತೆಗೆ ಸೇರಿದಂತೆ ನಿಗದಿತ ಮಾನದಂಡಗಳ ಆಧಾರದ ಮೇಲೆ ಪರಿಗಣಿಸಲಾಗುತ್ತದೆ. ಪ್ರತಿ ಬ್ಯಾಚಿನ ಅಗ್ನಿವೀರ್ ವಾಯು ಅಭ್ಯರ್ಥಿಯಲ್ಲಿ ಗರಿಷ್ಠ 25
5% ಮಂದಿಯನ್ನು ಮಾತ್ರ ಭಾರತೀಯ ವಾಯುಪಡೆಯ ನಿಯಮಿತ ರೆಗ್ಯುಲರ್ ಕೆಡರ್ಗೆ ಸೇರಿಸಿಕೊಳ್ಳಲಾಗುತ್ತದೆ. ಇನ್ನು ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳಿಗೆ ಭಾರತೀಯ ವಾಯುಪಡೆಯಲ್ಲಿನ ಮುಂದಿನ ಶಾಶ್ವತ ನೇಮಕಾತಿಯ ಮೇಲೆ ಯಾವುದೇ ಹಕ್ಕು ಇರುವುದಿಲ್ಲ. ಮುಂದಿನ ನೇಮಕಾತಿಗೆ ಆಯ್ಕೆ ಮಾಡುವ ಅಧಿಕಾರ ಸಂಪೂರ್ಣವಾಗಿ ಭಾರತೀಯ ವಾಯುಪಡೆಯ ವಿವೇಚನೆಗೆ ಒಳಪಟ್ಟಿರುತ್ತದೆ ಅಂತ ಹೇಳಿದ್ದಾರೆ. ಇನ್ನು ಉದ್ಯೋಗ ನೋಡೋದಾದರೆ ಈ ಪ್ರವೇಶದಡಿ ನೇಮಕಗೊಂಡ ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳನ್ನು ಭಾರತೀಯ ವಾಯುಪಡೆಯ ಸಂಸ್ಥೆಗೆ ಅಗತ್ಯತೆ ಮತ್ತು ವಿವೇಚನೆಯಂತೆ ನಿರ್ದಿಷ್ಟ ಕರ್ತವ್ಯಗಳಿಗೆ ನಿಯೋಜಿಸಲಾಗುತ್ತದೆ. ಅವರಿಗೆ ಆತಿಥ್ಯ ಅಂದರೆ ಹಾಸ್ಪಿಟಾಲಿಟಿ ಅಥವಾ ಹೌಸ್ ಕೀಪಿಂಗ್ ವಿಭಾಗಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನಿಯೋಜನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಟ್ರೈನಿಂಗ್ ಬಗ್ಗೆ ನೋಡೋದಾದರೆ ನೇಮಕೊಂಡ ನಂತರ ಭಾರತೀಯ ವಾಯುಪಡೆ ಅಗತ್ಯತೆಗಳಿಗೆ ಅನುಗುಣವಾಗಿ ಮತ್ತು ಹಂಚಿಕೆ ಮಾಡಲಾದ ವಿಭಾಗದ ಪ್ರಕಾರ ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳಿಗೆ ನಿರ್ದಿಷ್ಟ ಉದ್ಯೋಗ ತರಬೇತಿಯನ್ನು ನೀಡಲಾಗುತ್ತದೆ. ಇನ್ನು ರಜೆ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ರಜೆಯನ್ನು ಮಂಜೂರು ಮಾಡೋದು ಭಾರತೀಯ ವಾಯುಪಡೆಯ ಸೇವಾ ಅಗತ್ಯತೆಗಳಿಗೆ ಒಳಪಟ್ಟಿರುತ್ತದೆ. ಸೇವಾವಧಿಯಲ್ಲಿ ಕೆಳಗಿನ ರಜೆಗಳು ಅನ್ವಯವಾಗುತ್ತದೆ. ಅಂದರೆ ವಾರ್ಷಿಕ ರಜೆ, ವರ್ಷಕ್ಕೆ 30 ರಜೆಗಳು ಇರುತ್ತೆ. ಅನಾರೋಗ್ಯ ರಜೆ ಇದೆ. ಅರ್ಹ ವೈದ್ಯಕೀಯ ಪ್ರಾಧಿಕಾರದ ವೈದ್ಯಕೀಯ ಸಲಹೆಯ ಆಧಾರದ ಮೇಲೆ ಮಂಜೂರು ಮಾಡಲಾಗುತ್ತೆ ಈ ಅನಾರೋಗ್ಯ ರಜೆಯನ್ನು. ಇನ್ನು ವೇತನ, ಭತ್ಯೆಗಳು ಮತ್ತು ಇತರ ಸೌಲಭ್ಯಗಳನ್ನು ನೋಡೋದಾದರೆ ಈ ಯೋಜನೆಯಡಿಯಲ್ಲಿ ನೇಮಕೊಂಡ ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳಿಗೆ ತಿಂಗಳಿಗೆ 30,000 ವೇತನವನ್ನು ನಿಗದಿತ ವಾರ್ಷಿಕ ವೇತನ ಹೆಚ್ಚಳದೊಂದಿಗೆ ನೀಡಲಾಗುತ್ತದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ನಿಯಮಾನುಸಾರ ರಿಸ್ಕ್ ಮತ್ತು ಹಾರ್ಡ್ಶಿಪ್ ಭತ್ಯೆ, ಉಡುಪು ಭತ್ಯೆ, ಪ್ರಯಾಣ ಭತ್ಯೆ ನೀಡಲಾಗುತ್ತೆ. ಹಾಗೆಯೇ ರೇಷನ್, ಉಡುಪು, ವಸತಿ ಹಾಗೂ ರಜೆ ಪ್ರಯಾಣ ಸೌಲಭ್ಯ ಸಹ ಪ್ರಚಲಿತ ನಿಯಮದಂತೆ ಒದಗಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಸೇವಾಂತ್ಯದ ಪ್ರಯೋಜನ, ಸೇವಾನಿಧಿ ಪ್ಯಾಕೇಜ್ ಏನಿದೆ ಇದರ ಸೇವಾ ಅವಧಿ ಪೂರ್ಣಗೊಂಡ ನಂತರ ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳಿಗೆ ಅವರ ಮಾಸಿಕ ಕೊಡುಗೆ ಮತ್ತು ಸರ್ಕಾರದಿಂದ ನೀಡಲಾಗುವ ಸಮಾನ ಕೊಡುಗೆಯನ್ನು ಒಳಗೊಂಡಂತೆ ಒಮ್ಮೆ ಮಾತ್ರ ನೀಡುವ ಸೇವಾನಿಧಿ ಪ್ಯಾಕೇಜನ್ನು ಕೆಳಗೆ ಸೂಚಿಸಿರುವಂತೆ ನೀಡಲಾಗುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ. ಇಲ್ಲಿ ಸ್ಯಾಲ್ರಿ ಬಗ್ಗೆ ಡೀಟೇಲ್ ಕೊಟ್ಟಿದ್ದಾರೆ. ನೀವು ಈ ವಿಡಿಯೋನ ಪಾಸ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತೇಳಿ. ಅಗ್ನಿವೀರ್ ಕೌಶಲ್ಯ ಪ್ರಮಾಣ ಪತ್ರ ಸೇವಾವಧಿ ಪೂರ್ಣಗೊಂಡ ನಂತರ ಅಗ್ನಿವೀರ್ ವಾಯು ಯುದ್ಧೇತರ ಅಭ್ಯರ್ಥಿಗಳಿಗೆ ವಿವರವಾದ ಕೌಶಲ್ಯ ಪ್ರಮಾಣ ಪತ್ರ ನೀಡಲಾಗುತ್ತದೆ. ಇದರಲ್ಲಿ ಸೇವಾವಧಿಯಲ್ಲಿ ಅವರು ಗಳಿಸಿದ ಕೌಶಲ್ಯಗಳು ಮತ್ತು ಸಾಮರ್ಥ್ಯದ ಮಟ್ಟವನ್ನು ವಿವರಿಸಲಾಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮಾಜಿ ಸೈನಿಕ ಹುದ್ದೆಗೆ ಅರ್ಹತೆ. ಈ ಯೋಜನೆಯಡಿಯಲ್ಲಿ ನೇಮಕೊಂಡ ಸಿಬ್ಬಂದಿಗೆ 4 ವರ್ಷಗಳ ಸೇವಾವಧಿ ಪೂರ್ಣಗೊಂಡ ನಂತರ ಸೇವೆಯಿಂದ ಬಿಡುಗಡೆ ಹೊಂದಿದ್ದರೂ ಮಾಜಿ ಸೈನಿಕ ಹುದ್ದೆಯ ಮಾನ್ಯತೆ ದೊರೆಯುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರಕ್ಷಣಾ ಪಡೆಗಳ ಕಮಿಷನ್ ಪರೀಕ್ಷೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗುತ್ತೆ. ಇನ್ನು ಅಗ್ನಿವೀರ್ ವಾಯು ಅಭ್ಯರ್ಥಿಗಳಿಗೆ 4 ವರ್ಷಗಳ ಸೇವಾವಧಿಯಲ್ಲಿ ಅಗತ್ಯ ಷರತ್ತುಗಳು ಪೂರೈಸಿದಲ್ಲಿ ರಕ್ಷಣಾ ಪಡೆಗಳ ಎಲ್ಲ ಕಮಿಷನಿಂಗ್ ಪರೀಕ್ಷೆಗಳಲ್ಲಿ ಗರಿಷ್ಠ 5 ಪ್ರಯತ್ನಗಳು ಭಾಗವಹಿಸಲು ಅನುಮತಿ ನೀಡಲಾಗುತ್ತದೆ. ಭಾರತೀಯ ವಾಯುಪಡೆಯಲ್ಲಿ ಸೇರುವ ಮೊದಲು ಯಾವುದೇ ಸರ್ಕಾರಿ ಪರೀಕ್ಷೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಸಹ ಆ ಪರೀಕ್ಷೆಯಲ್ಲಿ ಭಾಗವಹಿಸಬಹುದು ಅಂತ ಹೇಳಿದ್ದಾರೆ. ಪರೀಕ್ಷೆಯ ಕ್ರಮ ಕೊಟ್ಟಿದ್ದಾರೆ. ಅರ್ಜಿಗಳು ಸ್ವೀಕರಿಸಲ್ಪಟ್ಟ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಗೆ ಪ್ರವೇಶ ಪತ್ರ, ಅಡ್ಮಿಟ್ ಕಾರ್ಡನ್ನು ನೀಡಲಾಗುತ್ತದೆ. ಪ್ರವೇಶ ಪತ್ರದಲ್ಲಿ ಲಿಖಿತ ಪರೀಕ್ಷೆಯ ದಿನಾಂಕ, ಸ್ಥಳ ಮತ್ತು ಸಮಯವನ್ನು ಉಲ್ಲೇಖಿಸಲಾಗಿರುತ್ತದೆ. ಅಭ್ಯರ್ಥಿಗಳು ನಿಗದಿತ ಸಮಯಕ್ಕೆ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು ಹಾಗೂ ಪ್ರವೇಶ ಪತ್ರದಲ್ಲಿರುವ ಸೂಚನೆಗಳನ್ನು ಪಾಲಿಸಬೇಕು. ಲಿಖಿತ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಪರಿಶೀಲನೆಗಾಗಿ ಕೆಳಗಿನ ದಾಖಲೆಗಳನ್ನು ತರಬೇಕಾಗುತ್ತೆ. ಅಂದರೆ ಅಭ್ಯರ್ಥಿಗಳು ಆಯ್ಕೆ ಪರೀಕ್ಷೆಗೆ ಹಾಜರಾಗುವಾಗ ತಮ್ಮ ಪ್ರವೇಶ ಪತ್ರದಲ್ಲಿ ನಮೂದಿಸಿದಂತೆ ಆಧಾರ್ ಕಾರ್ಡನ್ನು ಗುರುತಿನ ದಾಖಲೆಯಾಗಿ ತರಬೇಕು. ಇನ್ನಿಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿದ್ದಾರೆ. ನಾನು ಅದನ್ನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ನೀವು ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚಿತವಾಗಿ ನೋಟಿಫಿಕೇಷನ್ನ ಡೀಟೇಲಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ. ಇದು ಆಫ್ಲೈನ್ ಇರುತ್ತೆ ಅಪ್ಲಿಕೇಶನ್. ನೀವು ಫಸ್ಟ್ ಅಪ್ಲಿಕೇಶನ್ ಫಾರ್ಮ್ನ ಪ್ರಿಂಟ್ ತೊಗೊಳ್ಬೇಕಾಗತ್ತೆ. ಆಮೇಲೆ ಫಿಲ್ ಮಾಡಿ ಎಲ್ಲ ನಿಮ್ಮದು ಡಾಕ್ಯುಮೆಂಟ್ ಏನಿದೆ ಅದನ್ನು ಅದ್ರ ಜೊತೆ ಅಟ್ಯಾಚ್ ಮಾಡಿ ನೀವು ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ. ನಾನೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ಸೂಚನೆಗಳನ್ನೆಲ್ಲ ಓದ್ಕೊಳ್ಳಿ ನೀಟಾಗಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ಅಪ್ಲಿಕೇಶನನ್ನು ಹಾಕಿ. ಇವತ್ತಿನ ವಿಡಿಯೋದಲ್ಲಿ ನಾನು ಯುದ್ಧೇತರ ವಾಯುಪಡೆ ಏನಿದೆ ಅಲ್ಲಿ ಯುದ್ಧೇತರ ಅಗ್ನಿವೀರ್ ವಾಯು ಹುದ್ದೆಗೆ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಯಾರಿಗೆ ಇದರ ಅಗತ್ಯ ಇದೆಯೋ ಅವರೊಂದಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.